ಅಮಾವಾಸ್ಯೆ ಮುಗಿದು ಬರುವ 2ನೇ ದಿನ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಆಕಾಶದಲ್ಲಿ ಕಾಣುವ ಬೆಳ್ಳಿಯ ಚಂದ್ರನನ್ನು ನೋಡಿ ಕೈಮುಗಿದು ನಮಸ್ಕರಿಸುವುದನ್ನೇ ಚಂದ್ರದರ್ಶನ ಎನ್ನುತ್ತಾರೆ. ಆದರೆ ವೀಕ್ಷಕರೇ, ನಾವು ಬರೀ ಆಕಾಶದಲ್ಲಿರುವ ಒಂದು ಗ್ರಹವನ್ನು ನೋಡುತ್ತಿದ್ದೇವೆ ಎಂದುಕೊಂಡರೆ ಅದು ನಮ್ಮ ಅಜ್ಞಾನವಾಗುತ್ತದೆ. ನಾವು ಆ ಚಂದ್ರನನ್ನು ನೋಡುವಾಗ ಕೇವಲ ಚಂದ್ರನನ್ನು ನೋಡುತ್ತಿಲ್ಲ, ಬದಲಾಗಿ ಶಿವನ ಜಡೆಯಲ್ಲಿರುವ ಪವಿತ್ರ ಆಭರಣವನ್ನೇ ನೋಡುತ್ತಿದ್ದೇವೆ. ಆ ಚಂದ್ರನಿಗೆ ಇಂತಹ ಶ್ರೇಷ್ಠ ಸ್ಥಾನ ಹೇಗೆ ಸಿಕ್ಕಿತು? ಸಂಪೂರ್ಣವಾಗಿ ನಾಶವಾಗಬೇಕಿದ್ದ ಚಂದ್ರನಿಗೆ ಭಗವಾನ್ ಶಿವನು ಅಭಯ ನೀಡಿ ತನ್ನ ತಲೆಯ ಮೇಲೆ ಸ್ಥಾನ ಕೊಟ್ಟು ಚಂದ್ರಶೇಖರನಾದ ಆ ರೋಮಾಂಚಕ ಇತಿಹಾಸವು ಅತ್ಯಂತ ಅದ್ಭುತವಾಗಿದೆ. ತ್ರೇತಾಯುಗಕ್ಕೂ ಹಿಂದಿನ ಆ ಮಹಾನ್ ಪೌರಾಣಿಕ ಕಥೆಯನ್ನು